कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्ति महामाये महापुरुषलक्षणे प्रिये थामे महाभागे लोकमातर नमोस्तुते। प्रथमो हनुमान नाम द्वितीयो भीम एव च पूर्णप्रज्ञस्तृतीयस्तु भगवत्कार्य साधकः। उमावैवाक् समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद् विहीयते। वक्रतुंड महाकाय कोटिसूर्य समप्रभ अविघ्नं कुरु मे देव सर्वकार्येषु सर्वदा। तपोविद्या विरक्त्यादि सद्गुणौघाकरानहं वादिराजगुरून् वन्दे हयग्रीव दयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये सज्जनेन्दीवरेन्दवे श्री राघवेंद्र गुरवे नमोत्यंत दयालवे। ವಿಶ್ವಾವಸು ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ಪೂರ್ಣಪ್ರಜ್ಞ ಅಥವಾ ಆಚಾರ್ಯ ಮಧ್ವರು ಅಂತ ಪ್ರಸಿದ್ಧರಾದ ಆಚಾರ್ಯರು ಇವತ್ತು ತಮ್ಮ ಭೂಲೋಕದ ವಾಸವನ್ನು ಸಮಾಪ್ತ ಮಾಡಿ ನಮ್ಮಿಂದ ದೂರ ಹೋದಂಥ ದಿನ. ಬದರಿಕ ಮಹಾ ದೊಡ್ಡ ಬದರಿ ಅಂತ ಏನಿದೆ ಅಲ್ಲಿ ಹೋಗಿ ನೆಲೆಸಿದಂಥ ದಿನ. ನಮ್ಮ ಭರತ ಭೂಮಿ ಅನೇಕ ಜನ ಮಹಾತ್ಮರು ಸಂತರು ಮೊದಲಾದವರಿಗೆ ಆಶ್ರಯ ತಾಣ. ವಿಶೇಷತಃ ಕಳೆದ 1,500 ವರ್ಷದಲ್ಲಿ ಈ ಹಿಂದೆನೂ ಕೂಡ ಅನೇಕ ಜನ ಋಷಿ ಮುನಿಗಳು ಜ್ಞಾನ ದಾನವನ್ನು ಮಾಡಿ ನಮ್ಮ ಈ ದೇಶವನ್ನ ಸುಸಂಪನ್ನಗೊಳಿಸಿದರು, ಸುಸಂಸ್ಕೃತಗೊಳಿಸಿದರು. ಇತ್ತೀಚಿನ 1,500 ವರ್ಷಗಳಲ್ಲಿ ಅನೇಕ ಜನ ಮಹನೀಯರು ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ, ಎಲ್ಲ ವರ್ಣಗಳಲ್ಲಿ, ಎಲ್ಲ ಜನಜಾತಿ ವರ್ಗಗಳಲ್ಲಿ ಭಗವಂತನ ವಿಭೂತಿಗಳು ಅನಿಸಿಕೊಂಡಂಥ ಅನೇಕ ಜನ ಮಹನೀಯರು ಜನಿಸಿ ಜನರಲ್ಲಿ ಜ್ಞಾನ ಭಕ್ತಿ ಇತ್ಯಾದಿಗಳ ಪ್ರಚಾರ ಮಾಡಿದರು. ಆ ಎಲ್ಲ ಮಹನೀಯರ ಉಪದೇಶಗಳು, ಅವರ ಬೋಧನೆಗಳೇನಿವೆ ಅವುಗಳನ್ನು ಅನುಸರಿಸುವುದು ಅವರಿಗೆ ಅವರ ಕುರಿತು ನಾವು ಮಾಡುವಂಥ ಸ್ಮರಣದ ಅತ್ಯುತ್ತಮ ಒಂದು ಪ್ರಕಾರ. ಹಾಗೆ ಆಚಾರ್ಯ ಮಧ್ವರು ಈಗ 700-800 ವರ್ಷದ ಹಿಂದೆ ನಮಗೆ ಕೊಟ್ಟು ಹೋದಂಥ ಸಂದೇಶ ಏನಿದೆ ಅದನ್ನು ಒಂದು ಸ್ವಲ್ಪ ನೆನಪಿಸ್ಕೊಂಡು ಮುಂದೆ ನಾವು ಈ ಹಿಂದಿನಂತೆ ಏನು ಭಾಗವತದ ಪ್ರವಚನ ಕೇಳ್ತಾ ಇದ್ದೀವಿ ಅದನ್ನು ಮುಂದುವರಿಸೋಣ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ಮನುಷ್ಯನಿಗೆ ಅವನ ಪಾಲಿನ ಕರ್ತವ್ಯ ಏನಿದೆ, ಕರ್ತವ್ಯ ಸದಾ ನಡೆಯುವಂತೆ ಇರಬೇಕು. ಕರ್ತವ್ಯದಲ್ಲಿ ಯಾವತ್ತೂ ಪರಾಂಗುಖನಾಗಬಾರ್ದು. ಮತ್ತೆ ಕರ್ತವ್ಯವನ್ನು ಮಾಡ್ತಾನೆ ನಮಗೆ ಏನೊಂದು ಸುಖ ಇದೆ. ಸಂಸಾರ ದುಃಖಮಯ ಅನ್ನೋದು ಹೌದು, ಆದರೂ ಸಂಸಾರದಲ್ಲಿ ಏನೊಂದು ಸುಖ ಇದೆ. ಸುಖ ನಮಗೆ ಬಂದಂಥ ಭೋಗ ಅದೆಲ್ಲವನ್ನು ಅನುಭವಿಸಬೇಕು. ಅದಕ್ಕೆ ಹಿಮ್ಮುಖನಾಗಿ ಬದುಕಬೇಕಾಗಿಲ್ಲ. ಇದ್ದವರೆಲ್ಲರೂ ಸನ್ಯಾಸಿಗಳಾಗಬೇಕಾಗಿಲ್ಲ. ಗೃಹಸ್ಥರಾಗಿಯೇ ಇದ್ದೂ ನಾವು ಭಗವಂತನನ್ನು ಕಾಣುವುದು ಸಾಧ್ಯ ಇದೆ, ಅವನ ಸಾನ್ನಿಧ್ಯವನ್ನು ತಲುಪುವುದು ಸಾಧ್ಯ ಇದೆ. ಮತ್ತೆ ಬಹಳ ಪ್ರಧಾನವಾದ ಸಂದೇಶ ಅಂದರೆ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ ಮಿತೇಹೆ. ಈ ಸಮಾಜದಲ್ಲಿ, ಈ ದೇಶದಲ್ಲಿ ನಾವು ಬದುಕಿದ್ದೀವಿ ಅಂದರೆ ಸರ್ಕಾರಕ್ಕೆ ನಾವು ಒಂದು ಕಂದಾಯ ಕಟ್ತೇವೆ. ಈ ಮಣ್ಣಿನಲ್ಲಿ ನಾವು ಬದುಕಿದ್ದೇವೆ. ನಮ್ಮದು ಕೃಷಿ ಭೂಮಿಯಾಗಿರಲಿ ಅಥವಾ ನಾವು ವಾಸ ಮಾಡುವ ಮನೆಗಳಿರಲಿ, ಯಾವುದೋ ಒಂದು ರೂಪದಿಂದ ಸರ್ಕಾರಕ್ಕೆ ಕಂದಾಯ ಕಟ್ತೇವೆ. ನೀರಿಗೆ ಕಂದಾಯ ಕಟ್ತೇವೆ. ಗಾಳಿಗಿನ್ನೂ ಬಂದಿಲ್ಲ. ಮತ್ತು ಸರ್ಕಾರದಿಂದ ನಮ್ಗೆ ಏನೇನು ಸಮಾಜದಿಂದ ಸವಲತ್ತುಗಳು ಸಿಗ್ತವೆ
ಅದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಕರ ಕಟ್ಟುತ್ತೇವೆ. ಹೀಗೆಲ್ಲ ಸಮಾಜಕ್ಕೆ, ಸರ್ಕಾರಕ್ಕೆ ನಾವು ಕರ ಕಟ್ಟುತ್ತೇವೆ. ಸಮಾಜಕ್ಕೆ, ಸರ್ಕಾರಕ್ಕೆ ಕರ ಕಟ್ಟುವುದರಿಂದ ಉಪಯೋಗ ಯಾರಿಗೆ ಅಂತ ಪ್ರಶ್ನೆ ಬಂದರೆ ಕೇವಲ ಸರ್ಕಾರಕ್ಕೇನಲ್ಲ, ನಾವು ಮಾಡುವ ಒಂದು ಸೇವಾ ಏನಿದೆ ಅದು ಒಟ್ಟಾರೆ ಸಮಾಜದ ಸೇವಾನೇ, ಸಮಾಜದ ಒಂದು ಘಟಕ ನಾವು ಕೂಡ. ಅದರಂತೆ ಭಗವಂತನಿಗೆ ನಾವು ಕಟ್ಟುವಂತಹ ಒಂದು ಕರ, ಒಂದು ಸೇವಾ, ಒಂದು ಟ್ಯಾಕ್ಸ್ ಅಂದರೆ ಅದು ನಾನಾ ಜನಸ್ಯ ಶುಶ್ರೂಷ ಅಂತ ಆಚಾರ್ಯ ಮಧ್ವರು ವರ್ಣನೆ ಮಾಡಿದ್ದಾರೆ. ಅನೇಕ ಮಹನೀಯರು ಇದೇ ಮಾತನ್ನು ಬೇರೆ ಬೇರೆ ಶಬ್ದಗಳಿಂದ, ಬೇರೆ ಬೇರೆ ಭಾಷೆಗಳಿಂದ ಹೇಳಿದ್ದಾರಷ್ಟೆ. ಇವತ್ತು ಆಚಾರ್ಯರ ಮಾತನ್ನು ನೆನಪಿಸ್ಕೋತಿದ್ದೇವೆ. ಡ್ಯೂಟಿ ಅಂತಂತಾರೆ ಇಂಗ್ಲೀಷ್ನಲ್ಲಿ. ಡ್ಯೂಟಿ ಅಂದರೆ ಟ್ಯಾಕ್ಸು ಹೌದು, ಕರ್ತವ್ಯವೂ ಹೌದು, ಇದು ನಮ್ಮ ಡ್ಯೂಟಿ ಅಂತಂತಿರ್ತಾರೆ. ಹಾಗೆ ನಮ್ಮ ಕರ, ಸಮಾಜಕ್ಕೆ ನಾವು ಕೊಡುವ ಕರ, ಭಗವಂತನಿಗೆ ಕೊಡುವ ಕರ ಏನು ಅಂದರೆ ನಾನಾ ಜನಸ್ಯ ಶುಶ್ರೂಷ. ಜನಜಾತಿ ವರ್ಗದ ಭೇದವನ್ನು ಗಮನಿಸದೆ, ಲಿಂಗ ಭೇದವನ್ನು ಗಮನಿಸಿದೆ, ಪ್ರಾಂತದ ಭೇದವನ್ನು ಗಮನಿಸದೆ, ನಾನಾ ಜನರು ಎಲ್ಲಿ ಸಮಾಜದಲ್ಲಿ ಎಲ್ಲೇ ಯಾರೇ ಅಗತ್ಯವುಳ್ಳ ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಮಾಡುವಂಥ ಶುಶ್ರೂಷ ಏನಿದೆ ಇದು ನಾವು ಭಗವಂತನಿಗೆ ಕೊಡುವ ಟ್ಯಾಕ್ಸ್ ಇದ್ದಂತೆ ಅಂತ ವರ್ಣನೆ ಮಾಡಿದ್ದಾರೆ. ಇದನ್ನೇ ಅನೇಕ ಜನ ಮಹನೀಯರು ತಾವು ಇಲ್ಲಿ ಅವತಾರ ಮಾಡಿದಾಗ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಿಂದ ಸೇವಾ ಮಾಡಿ, ಸಮಾಜವನ್ನು ಅನುಗ್ರಹಿಸಿ, ಆ ಮೂಲಕ ಸಮಾಜದ ಕಷ್ಟ ಕಾರ್ಪಣ್ಯ ಇವುಗಳನ್ನೆಲ್ಲ ದೂರ ಮಾಡಿ ಸಮಾಜವನ್ನು ಮೇಲ್ದರ್ಜೆಗೆ ಏರಿಸುವ ಪ್ರಯತ್ನ ಮಾಡಿದ್ದಾರೆ. ಹೀಗೆ ನಿರಂತರವಾಗಿ ಭಗವಂತನ ಧ್ಯಾನ. ಅತ್ಯಶಕ್ಯೇತು ನಿದ್ರಾದವಂತು. ರಾತ್ರಿ ಹೊತ್ತು ಮಲ್ಕೊಳ್ಳುವ ಪ್ರಸಂಗದಲ್ಲಿಯೂ ಕೂಡ ಯಾವತ್ತು ಭಗವಂತನ ನಾಮಸ್ಮರಣ, ಹೊಸದರ ಅಧ್ಯಯನ ಇದು ನಡೀತಿರ್ಬೇಕಂತ. ಇನ್ನೇನು ನಿದ್ದೆ ಬಂದು ಕೈಯಿಂದ ಪುಸ್ತಕ ಜಾರಿ ಕೆಳಗೆ ಬೀಳ್ತದನ್ನುವಾಗ ಎತ್ತಿಡ್ಬೇಕಂತ. ಇನ್ನು ನಾಮಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಲ್ಕೋಬೇಕು. ಇವತ್ತು ನಮ್ಮ ಕೈಯಲ್ಲಿರುವ ಉಪಕರಣಗಳು ಅವು ನೋಡ್ತಾನೆ ಮಲಗಿರ್ತೇವೆ. ಅದು ಯಾವಾಗ ಕೈಯಿಂದ ಬೀಳ್ತದೋ ಗೊತ್ತಿಲ್ಲ, ನಿದ್ರೆ ಹೋಗಿರ್ತೇವೆ. ಅದಲ್ಲ, ಅತ್ಯಶಕ್ಯೇತು ನಿದ್ರಾದು. ಇನ್ನು ನಿದ್ರೆ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ನಿದ್ರೆ ಮಾಡಲೇಬೇಕಾಗಿದೆ ಅಂತನ್ನುವವರೆಗೂ ಭಗವಂತ ನಾಮಸ್ಮರಣೆ ನಡೆದಿರಬೇಕು. ಇದು ನಮ್ಮ ಜೀವನದ ಉಸಿರಾಗಿರ್ಬೇಕು. ಸಮಾಜದ ಸೇವಾ, ಭಗವಂತನ ಸೇವಾ ಅನ್ನೋದು ನಮ್ಮ ಉಸಿರಾಗಿರ್ಬೇಕು ಅಂತ ಆಚಾರ್ಯರು ಕೊಟ್ಟಂತಹ ಒಂದು ಸಂದೇಶ. ಈಗೇನು ನಾವು ಭಾಗವತದ ಶ್ರವಣ ಮಾಡ್ತಿದ್ದೀವಲ್ಲ, ಇದಕ್ಕೂ ಕೂಡ ಆಚಾರ್ಯರ ವ್ಯಾಖ್ಯಾನ ಇದೆ. ಪ್ರಸಂಗ ಬಂದಾಗ ಅಲ್ಲಲ್ಲಿ ಅದನ್ನು ಹೇಳಿರ್ತೇನೆ. ಆದರೂ ನಾವೀಗ ನೋಡ್ತಿರುವುದು ಸಂಕ್ಷಿಪ್ತ ಭಾಗವತ. ಇದು ಬಹಳ ಕ್ಲಿಷ್ಟವಾದ ವಿಚಾರಗಳು, ಆಳವಾದ ವಿಚಾರಗಳು ಇಲ್ಲಿರೋದಿಲ್ಲ. ಕೇವಲ ಭಾಗವತದ ಸ್ಥೂಲ ರೂಪ ಮಾತ್ರ ಇಲ್ಲಿರ್ತದೆ. ಅದರಂತೆ 1ನೇ ಸ್ಕಂದದ 12ನೇ ಅಧ್ಯಾಯ, ಅದರ 30 ಶ್ಲೋಕಗಳನ್ನು ಇಲ್ಲಿವರೆಗೆ ನಾವು ನೋಡಿ ಮುಗಿಸಿದ್ದೀವಿ. ಈಗ ನಾವು ನೋಡಬೇಕಾದದ್ದು 31ನೇ ಶ್ಲೋಕ. ತನ್ನ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದ ಧೃತರಾಷ್ಟ್ರ. ಆದರೂ ಅರಮನೆಯ ವೈಭವ, ಅಲ್ಲಿ ಸಿಗುವ ಅಧಿಕಾರ, ಮಾನ ಸನ್ಮಾನಗಳು ಅವನನ್ನು ಬಿಟ್ಟಿರಲಿಲ್ಲ. ಆಗ ವಿದುರ ಆ ಧೃತರಾಷ್ಟ್ರನಿಗೆ ತಿವಿದು ಬುದ್ಧಿ ಹೇಳಿದ, ಸಾಕಿನ್ನು ಕಾಡಿಗೆ ಹೊರಡು ಅಂತ ಹೇಳಿ. ಆಗ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಸಂಜಯ ಎಲ್ಲರೂ ಕೂಡ ಕಾಡಿಗೆ ಹೊರಟರು. ಇಷ್ಟು ನಾವು ನೋಡಿದ್ದೀವಿ ಹಿಂದೆ. ಈ ಧರ್ಮರಾಜನ ಒಂದು ದಿನಚರಿ ಹೇಗಿತ್ತು ಅದನ್ನೆಲ್ಲ ಹೇಳ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯನ ಆರಾಧನೆ, ಹೋಮ ಇತ್ಯಾದಿಗಳನ್ನು ಮುಗಿಸ್ತಿದ್ದ. ಎಳ್ಳು ದಾನ, ಗೋದಾನ, ವಸ್ತ್ರದಾನ, ಬಂಗಾರ ದಾನ ಇತ್ಯಾದಿಗಳನ್ನು ಮಾಡ್ತಿದ್ದ. ಧೃತರಾಷ್ಟ್ರ ಮತ್ತು ಗಾಂಧಾರಿ ಎಲ್ಲಿ ಇರ್ತಿದ್ರಲ್ಲ ನಿತ್ಯ ಅವ್ರಿರೋ ಜಾಗ, ಆ ಜಾಗಕ್ಕೆ ನಮಸ್ಕಾರ ಮಾಡಬೇಕು ಅಂತ ಬಂದ. ಅವ್ರು ಹೊರಟೋಗಿದ್ರು. ಇವನು ತಾಯಿ ಕುಂತಿ, ಇವನು ದೊಡ್ಡಪ್ಪ ಧೃತರಾಷ್ಟ್ರ, ದೊಡ್ಡಮ್ಮ ಗಾಂಧಾರಿ, ಇವ್ರು ಯಾರೂ ಇಲ್ಲೇ ಈಗ. ಅಂತೂ ಅವ್ರು ಯಾವ ಜಾಗದಲ್ಲಿ ಇರ್ತಿದ್ರು ಆ ಜಾಗವನ್ನು ನಿತ್ಯ ನೋಡಿ ಅಲ್ಲಿ ಬಂದು ನಮಸ್ಕಾರ ಮಾಡ್ತಿದ್ದ.
ನಾವು ನಮ್ಮ ತಂದೆ ತಾಯಿಂದ್ರ ಭಾವಚಿತ್ರಗಳಿಗೆ ನಮಸ್ಕಾರ ಮಾಡ್ತೀವಲ್ಲ ಬೆಳಗ್ಗೆ ಎದ್ದು, ಹಾಗೆ ಅವ್ರಿಲ್ಲ ಅನ್ನೋದು ಗೊತ್ತು ಅವನಿಗೆ. ಆದರೆ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ತಿದ್ದ ನಿತ್ಯ. ಆವಾಗ ಅವನಿಗೊಂದು ಅನುಭವಕ್ಕೆ ಬರ್ತಿತ್ತು. ಅವರೆಲ್ಲೋ ಹಿಮಾಲಯದಲ್ಲಿ ಇದ್ರೂ ಕೂಡ ಇನ್ನೂ ಅವ್ರು ಇದ್ದಾರೆ ಅನುಭವಕ್ಕೆ ಬರ್ತಿತ್ತು. ಆದರೆ ಅವತ್ತು ಮಾತ್ರ ಅವ್ರು ಕಾಣಲಿಲ್ಲ. ನಮಸ್ಕಾರ ಮಾಡಿದ್ದಿಲ್ಲೇ, ಆದರೆ ಅವರು ಅಲ್ಲಾದ್ರೂ ಹಿಮಾಲಯದಲ್ಲಾದ್ರೂ ಇದ್ದಾರೆ ಅನ್ನೋದು ಅವನಿಗೆ ಅನುಭವಕ್ಕೆ ಬರಲಿಲ್ಲ. ಅಲ್ಲಿಂದ ಎದ್ದು ಬೇರೆ ಕಡೆ ಎಲ್ಲಾದ್ರೂ ಆಶ್ರಮಕ್ಕೆ ಹೋದ್ರ, ಅಥವಾ ಇಹಲೋಕವನ್ನು ಬಿಟ್ಟು ಪಾರ್ಥಿವ ಶರೀರವನ್ನು ಬಿಟ್ಟು ಹೊರಟೋದ್ರ ಅಂತ ಅವನಿಗೆ ಕಳವಳ ಆಯ್ತು. ಸಂಜಯನನ್ನು ಕೇಳಿದ, ಎಲ್ಲಿ ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ, ಗಾಂಧಾರಿ ಎಲ್ಲಿ ಹೇಳು. ಅವನಿಗೆ ಮೊದಲೇ ಒಂದು ಸಂಕಟ ಇತ್ತು. ಇವ್ರ ಮಕ್ಕಳನ್ನೆಲ್ಲ ನಾವು ಕೊಂದು ಹಾಕಿದ್ದೀವಿ, ಕೌರವರನ್ನ. ಇವರನ್ನಾದ್ರೂ ದೊಡ್ಡಪ್ಪ ದೊಡ್ಡಮ್ಮನ್ನಾದ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿತ್ತು. ಆದ್ರೆ ನಮ್ಮ ಪ್ರೀತಿಯಲ್ಲಿ ಏನಾದ್ರೂ ಅವ್ರು ಕೊರತೆ ಕಂಡ್ರೋ ಹೇಗೆ? ಅಲ್ಲೇ ಹಿಮಾಲಯದ ಪರಿಸರದಲ್ಲಿ ಹರಿಯುವ ಗಂಗಾ ನದಿಯಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದ್ರೋ ಹೇಗೆ? ನಾವು ಸಣ್ಣ ವಯಸ್ಸಿನಲ್ಲೇ ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೆವು, ಪಾಂಡು ಮಹಾರಾಜನನ್ನು. ಆವಾಗ ಸಣ್ಣ ಮಕ್ಕಳಾಗಿದ್ದೆವು ನಾವು. ನಮ್ಮನ್ನ ಈ ದೊಡ್ಡಪ್ಪ ಇಬ್ರು ಪ್ರೀತಿಯಿಂದ ನೋಡ್ಕೊಂಡ್ರು. ಅವರೆಲ್ಲಿದ್ದಾರೆ ಈಗ? ವಸ್ತುತಃ ದೊಡ್ಡಮ್ಮ ಏನೋ ಸರಿಯಾಗಿ ನೋಡ್ಕೊಂಡಿದ್ಲು, ಆದ್ರೆ ಈ ದೊಡ್ಡಪ್ಪ ಪಕ್ಷಪಾತನೇ ಮಾಡಿದ್ದ. ಮಲತಾಯಿ ಧೋರಣೆ ಅಂತಾರೆ, ಅವನು ದೊಡ್ಡಪ್ಪನ ಧೋರಣೆನೇ ಅನುಸರಿಸಿದ್ದ. ಅವನೇನು ಪ್ರೀತಿಯಿಂದ ನೋಡ್ಕೊಂಡಿರ್ಲಿಲ್ಲ. ಪಾಂಡವರನ್ನ ತನ್ನ ದಾರಿಯಿಂದ ದೂರ ತೆಗಿಬೇಕು, ತನ್ನ ಮಕ್ಕಳಿಗೆ ಸಾಮ್ರಾಜ್ಯ ಸಿಗಬೇಕು ಅಂತ ಒಂದು ಪ್ರಯತ್ನ ಇತ್ತು ಯಾವತ್ತು. ಆದರೂ ಧರ್ಮರಾಜ ಒಳ್ಳೆ ಗುಣಗಳನ್ನೇ ಕಾಣ್ತಿದ್ದ. ನಮ್ಮ ತಂದೆ ತಾಯಿ ಇದ್ದಂತೆ ಇದ್ರು, ಅವರೆಲ್ಲಿ ಹೋದ್ರಿ ಈಗ? ಸಂಜಯನಿಗೂ ಕೂಡ ಅದೇ ದುಃಖ ಆಗಿತ್ತು. ಅವನು ಹೇಳಿದ್ದಂತೆ, ನಾನು ನಿನ್ನಂತೆ ಈಗ ಸಮಾನವಾಗಿ ದುಃಖಿಯಾಗಿದ್ದೇನೆ. ಯಾಕೆಂದ್ರೆ ಅವರು ನನ್ನನ್ನು ಬಿಟ್ಟು ಹೊರಟೋದ್ರು. ನಿನ್ನನ್ನು ಬಿಟ್ಟು ಮಾತ್ರ ಹೋಗಿದ್ದಲ್ಲ, ನನ್ನನ್ನು ಬಿಟ್ಟು ಹೊರಟೋದ್ರು. ಯಾವ ಲೋಕಕ್ಕೆ ಹೋದ್ರೋ ಗೊತ್ತಿಲ್ಲ ಅಂತ. ಇನ್ನ ಗಾಂಧಾರಿ, ಧೃತರಾಷ್ಟ್ರ, ಕುಂತಿ ಇಲ್ಲ ಅನ್ನೋ ಸುದ್ದಿಯನ್ನು ಹೇಳಿದ. ಅದೇ ವೇಳೆಗೆ ನಾರದರು ಬಂದರು. 3 ತಂತಿ ಇರುವಂಥ ಒಂದು ವೀಣೆ, ಅದನ್ನು ನುಡಿಸ್ತಾ ತುಂಬುರು ಅಂತ ಒಬ್ಬ ಋಷಿ, ಅವರು ಒಬ್ಬ ನಾರದನಂತನೇ ಜ್ಞಾನಿಯಾದವರು, ಅವರನ್ನ ಕರೆದುಕೊಂಡೇ ಅಲ್ಲಿಗೆ ಬಂದರು. ಧರ್ಮರಾಜ ಬಂದವರಿಗೆ ಅರ್ಘ್ಯ, ಪಾದ್ಯ ಇತ್ಯಾದಿಗಳನ್ನು ಕೊಟ್ಟ. ಪಾದ್ಯ ಅಂದ್ರೆ ಕಾಲು ತೊಳ್ಕೊಳಿಕ್ ನೀರು, ಅರ್ಘ್ಯ ಅಂದ್ರೆ ಕೈ ತೊಳ್ಕೊಳಿಕ್ ನೀರು, ಇದನ್ನೆಲ್ಲ ಕೊಟ್ಟ. ಒಂದು ಆಸನದಲ್ಲಿ ಕೂಡಿಸಿದ. ಆಯ್ತು. ನಮ್ಮ ದೊಡ್ಡಪ್ಪ ಇಬ್ರು ಕಾಣಿಸ್ತಿಲ್ಲ. ನೀವಿಬ್ರು, ನಾರದ ಮತ್ತು ತುಂಬುರು ಇಬ್ರು ಕೂಡ ಸಂಸಾರದಲ್ಲಿ ಬಿದ್ದು ಒದ್ದಾಡುವಂಥ ಜನರಿಗೆ ನಾವೆಯನ್ನು ನಡೆಸುವಂಥ ನಾವಿಕರಂತೆ ನೀವಿಬ್ರು. ಇಡೀ ಜಗತ್ತಿಗೂ ದುಃಖ ಪರಿಹಾರ ಮಾಡುವವರು. ಇವರೆಲ್ಲಿ ಹೋದ್ರು? ಧೃತರಾಷ್ಟ್ರ ಎಲ್ಲಿ ಹೋದ? ಗಾಂಧಾರಿ, ಕುಂತಿ ಎಲ್ಲಿ ಹೋದ್ಲು? ಅದಕ್ಕೆ ನಾರದರು ಉತ್ತರ ಹೇಳಿಕ್ ತೊಡಗಿದ್ರು. ನೀನಿನ್ನು ದುಃಖ ಪಡಬೇಡ, ಇದೆಲ್ಲ ಭಗವಂತನ ಅಧೀನ, ಇದು ಈಶ್ವರ ವಶಂ ಜಗತ್. ಸ ಸಂಯುಕ್ತಿ ಭೂತಾನಿ ಸಯೇವ ವಿನಕ್ತಿ ಚ. ನೀನು, ನಿಮ್ಮ ತಂದೆ ತಾಯಿ, ನಿಮ್ಮ ದೊಡ್ಡಮ್ಮ ದೊಡ್ಡಪ್ಪ, ನಿನ್ನ ಹೆಂಡತಿ ಮಕ್ಕಳು, ಇವರೆಲ್ಲರನ್ನು ಒಟ್ಟುಗೂಡಿಸಿದವನು ಯಾರು? ಭಗವಂತನೇ ಒಟ್ಟುಗೂಡಿಸಿದ. ಯಾರ್ದೋ ಮಗನನ್ನಾಗಿ ಹುಟ್ಟಿಸಿದ, ಮತ್ತಾರೋ ಇನ್ಯಾರಿಗೋ ಹೆಂಡತಿ ಆದ್ರು, ಇನ್ಯಾರೋ ಮತ್ತೊಬ್ಬರಿಗೆ ಗಂಡ ಆದ್ರು. ಇದನ್ನೆಲ್ಲ ಒಟ್ಟುಗೂಡಿಸಿದವನು ಯಾರು? ಭಗವಂತ. ಈಗ ಅವ್ರನ್ನ ಅಗಲಿಸಿದವನು ಅವನೇ. ಇದ್ರ ಬಗ್ಗೆ ಯಾಕೆ ದುಃಖ ಪಡ್ತೆ? ನಾವೆಲ್ಲ ಎತ್ತುಗಳಿದ್ದಂತೆ. ಎತ್ತುಗಳನ್ನು ನಾವೆಲ್ಲ ನೋಡಿರ್ತೇವೆ. ಎತ್ತುಗಳಿದ್ದಂತೆ. ಎತ್ತುಗಳಿಗೆ ರೈತರು ಅಥವಾ ಅದರ ಆ ಗಾಡಿಯ ಮಾಲೀಕರು ಮೂಗುದಾರ ಹಾಕಿರ್ತಾರೆ. ಮೂಗುದಾರ ಹಾಕಿ ಅದನ್ನು ನಿಯಂತ್ರಿಸ್ತಿರ್ತಾರೆ. ಆಗ ಆ ಎತ್ತುಗಳು ಭಾರ ಹೊರ್ತವೆ, ಮನುಷ್ಯರನ್ನು ಹೊರ್ತವೆ. ಅದರಂತೆ ನಾವೆಲ್ಲ ಭಗವಂತನ ಸೇವಾದಲ್ಲಿದ್ದೀವಲ್ಲ, ಎಲ್ಲರೂ ಕೂಡ ಅವನ ಕೈಯಲ್ಲಿರುವಂತಹ ಪಶುಗಳನ್ನು ನಾವು. ಭಗವಂತನಿಗೆ ಪಶುಪತಿ ಅಂತಾರೆ. ಅಲ್ಲೆಲ್ಲ ಕೇಳಿರ್ತೀರಿ ನೀವು. ಯಾಕೆ ಪಶುಪತಿ ಅಂತಾರೆ ಅಂದ್ರೆ, ಪಶು ಅಂದ್ರೆ ಪ್ರಾಣಿಗಳು, ಪ್ರಾಣಿಗಳಿಗೆ ಪತಿ ಅಂತ ಅರ್ಥ. ನಾವು ಹೇಗೆ ಪ್ರಾಣಿಗಳು ಅಂತ ನಮಗೊಂದು ಸಂಶಯ ಬರ್ತದೆ. ವಸ್ತುತಃ ಪಶು ಅಂದ್ರೆ ಪ್ರಾಣಿ, ಆನಿಮಲ್ ಅಂತಾನೆ ಏನು ಅರ್ಥ ಅಲ್ಲ.
ಪಶು ಅಂದರೆ ಬದ್ಧರಾದವರು ಅಂತ ಅರ್ಥ. ಪ್ರಾಣಿಗಳನ್ನು ಕೂಡ ಪಶು ಅಂತ ಯಾಕೆ ಕರಿತೀವಿ ಅಂದರೆ ಹಗ್ಗ ಕಟ್ಟಿ ಹಾಕಿರ್ತೀವಲ್ಲ ಅವನು, ಅದಕ್ಕಾಗಿ ಅವಳನ್ನು ಪಶು ಅಂತ ಕರಿತೀವಿ. ನಮ್ಮನ್ನು ಕೂಡ ಕಟ್ಟಿ ಹಾಕಿದ್ದಾರೆ, ಸಂಸಾರ ಅನ್ನುವ ಸಮುದ್ರದಲ್ಲಿ ನಮ್ಮನ್ನು ಕಟ್ಟಿ ಹಾಕಿದ್ದಾರೆ. ಹಗ್ಗ ಯಾರು ಅಂದರೆ ಭಗವಂತನ ಆಜ್ಞೆ, ಭಗವಂತನ ಅಣತಿ, ಅವನ ಇಚ್ಛಾ, ಅದೇ ಹಗ್ಗ. ಹೀಗೆ ನಾವು ಬದ್ಧರಾಗಿದ್ದೀವಿ, ಅವನ ಸೇವೆ ಮಾಡ್ಕೊಂಡು ಇದ್ದೇವೆ ಅಷ್ಟೇ, ಅವನು ಹೇಳಿದಂತೆ ಕೇಳಿಕೊಂಡು ಇದ್ದೀವಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಆಡೋದನ್ನು ನೋಡಿದ್ದೀವಿ. ಅವರು ಆಟಿಕೆ ಸಾಮಾನುಗಳನ್ನ ಕೊಡುವಂತೂ ಅಳ್ತಾರೆ, ಕೊಡ್ತೇವೆ. ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಒಂದು ಯಾವುದೋ ಮನೆ ಕಟ್ತಾರೆ, ಮತ್ತೊಂದು ಯಾವುದೋ ಎತ್ತಿನ ಗಾಡಿಯೋ ಕುದುರೆ ಗಾಡಿಯೋ ಅದನ್ನ ತಗೊಂಡು ಆಡ್ತಾರೆ. ಎಲ್ಲನೂ ಸೇರಿಸಿ ಆನಂದವಾಗಿ ಆಟ ಆಡ್ತಾರೆ. ಎಷ್ಟೊತ್ತು ಆಟ ಆಡ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನೆಲ್ಲ ದೂರ ಬಿಸಾಕಿ ಹೊರಟೋಗ್ತಾರೆ. ಈಗ ಆಡಬೇಡ ಅಂದ್ರೂ ಕೇಳಲ್ಲ ಅವರು. ಈಗ ಆಟ ಆಡೋ ಸಮಯ ಅಲ್ಲ, ಬೇಡ ಅಂತ ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ. ಆಟ ಸಾಕು ಅಂದ್ರೂ ಕೇಳಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಆಡ್ತಾ ಇರೋ, ನಾವೇನೋ ಬೇರೆ ಕೆಲಸದಲ್ಲಿ ಇರ್ತೀವಿ, ನಮಗೆ ನೀವು ತೊಂದರೆ ಕೊಡಬೇಡ ಅಂದ್ರೆ ಅವಾಗಲೂ ಕೇಳಲ್ಲ. ಇದಕ್ಕಿದಂತೆ ಆಟ ಮುಗಿಸಿಬಿಡ್ತಾರೆ. ಮುಗಿಸಿಬಿಡ್ತಾರೆ ಅಷ್ಟೇ ಅಲ್ಲ, ಅದನ್ನೆಲ್ಲ ಬೀಳಿಸಿ ಹೊರಟೋಗಿಬಿಡ್ತಾರೆ. ಕಟ್ಟಿದ ಮನೆಗಳನ್ನ, ಕಷ್ಟಪಟ್ಟು ಮರಳಿನ ಮನೆ ಕಟ್ಟಿರ್ತಾರೆ, ಕಷ್ಟಪಟ್ಟು ಆಟದ ಗೊಂಬೆಗಳನ್ನ ಇಟ್ಕೊಂಡಿರ್ತಾರೆ, ಎಲ್ಲ ಬಿಸಾಕಿ ಎದ್ದೋಗಿಬಿಡ್ತಾರೆ. ಇಂಥ ಹೊತ್ತಿಗೆ ಆಡಬೇಕು, ಇಂಥ ಹೊತ್ತಿಗೆ ಆಡಬಾರ್ದು ಅನ್ನೋದಕ್ಕೆ ನಮ್ಮ ನಿಯಂತ್ರಣ ಏನೂ ಇಲ್ಲ ಅವ್ರ ಮೇಲೆ. ಶಾಸ್ತ್ರ ಹಾಗೆ ಹೇಳ್ತದೆ. ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಕ್ರೀಡ ಮೋದತ್ತೇಶ ಸದಾ ಭೂತೈ ಬಾಲಃ ಕ್ರೀಡನಕೈರಿವ ಅಂತ ಮಹಾಭಾರತ ಹೇಳ್ತದೆ. ಭಗವಂತ ಅಪ್ರಮೇಯ, ಅನಿಯೋಜ್ಯ. ಅವನ ಆಟ ಹೇಗೆ? ಅವನ ಆಟ ನಮ್ಗೆ ಗೊತ್ತಿಲ್ಲ. ತಿಳಿಯೋದೋ ನಿನ್ನ ಆಟ ತಿರುಪತಿಯ ವೆಂಕಟ ಅಂತ ಅದಕ್ಕೆ ದಾಸರು ಹಾಡಿದ್ದು. ಅವನ ಆಟ ಗೊತ್ತಿಲ್ಲ. ಅನಿಯೋಜ್ಯಷ್ಟೇ. ನೀ ಹೀಗ್ಯಾಕೆ ಮಾಡಿದೆ, ಹಾಗ್ಯಾಕೆ ಮಾಡಿದೆ ಅಂತ ಅವ್ನ ಯಾರು ಕೇಳೋರಿದ್ದಾರೆ? ಯಾರು ಕೇಳೋರಿದ್ದಾರೆ? ನಮ್ಮಲ್ಲೇ ನಮ್ಮ ಸುತ್ತಮುತ್ತಲಿನವ್ರನ್ನೇ ತಂದೆ ಮಕ್ಕಳನ್ನು ಕೇಳಿದ್ರೆ, ಮಕ್ಕಳು ತಂದೆಯನ್ನು ಕೇಳಿದ್ರೆ ಯಾರು ಯಾರಿಗೂ ಸರಿಯಾಗಿ ಉತ್ತರ ಕೊಡೋದಿಲ್ಲ, ಕೇಳಿ ಉಪಯೋಗವೂ ಇಲ್ಲ. ಕಂಠಶೋಷಣೆ ಮಾಡ್ಕೊಂಡಂತ ಆಗ್ತದೆ. ಭಗವಂತನ ಕುರಿತು ನೀ ಹೀಗ್ಯಾಕೆ ಮಾಡಿದೆ, ಯಾರನ್ನು ಹುಟ್ಟಿಸಿದೆ ಯಾಕೆ, ಸಾಯಿಸಿದೆ ಯಾಕೆ, ಯಾರನ್ನು ಅಧಿಕಾರಕ್ಕೆ ಏರಿಸಿದೆ ಯಾಕೆ, ಇಳಿಸಿದೆ ಯಾಕೆ ಅಂತ ಯಾರನ್ನು ಕೇಳೋದು? ಕೇಳೋರು ಯಾರು? ಕೇಳಿದ್ರೆ ಭಗವಂತ ಉತ್ತರ ಯಾರು ಏನು ಕೊಡ್ತಾನೆ? ಮೋದತ್ತೇಶ ಸದಾ ಭೂತೈ. ಮಕ್ಕಳು ಆಟಿಕೆ ಸಾಮಾನು ಜೊತೆ ಆಟ ಆಡುವಂತೆ ನಮ್ಮೆಲ್ಲರ ಜೊತೆ ಭಗವಂತ ಆಟ ಆಡ್ತಿದ್ದಾನಷ್ಟೆ. ಅವನಿಗೆ ಬೇಕಾದಂತೆ ಆಟ ಆಡ್ತಾನೆ. ಇದರಲ್ಲಿ ನಮ್ಮ ಇಚ್ಛೆ ಏನು ನಡೆಯೋದಿಲ್ಲ. ನಮ್ಮನ್ನು ಸೇರಿಸ್ತಾನೆ, ಅಗಲಿಸ್ತಾನೆ, ಎಲ್ಲ ಅವನ ಇಚ್ಛೆ ಅಂತ ನಡೀತದೆ. ನಾವು ಅದಕ್ಕೆ ಶೋಕ ಪಡಬಾರದು. ಈ ಜೀವ ಏನಿದೆ, ಜೀವಕ್ಕೆ ಹೊರಗಿನ ಹೊದಿಕೆ ಇದೆಲ್ಲ. ನಾವೀಗ ಹಾಕ್ಕೊಂಡಿರುವ ದೇಹ, ಈ ದೇಹ ಒಂದು ಹೊದಿಕೆ. ಅದು ಸಾಲದು ಅಂತ ಅದರ ಮೇಲೆ ಒಂದಿಷ್ಟು ನಾವು ಹೊದಿಕೆಗಳನ್ನ ಹೊತ್ಕೊಂಡು ನಾವು ಓಡಾಡ್ತೇವೆ, ಅಲಂಕಾರ ಮಾಡ್ಕೊಂಡು ಓಡಾಡ್ತೇವೆ. ಒಳಗಿರುವ ಆತ್ಮ ನಿತ್ಯ. ಆತ್ಮ ಸತ್ತು ಹೋಯಿತು ಅಂತ ಯಾರು ದುಃಖ ಪಡುವ ಅಗತ್ಯ ಏನಿಲ್ಲ. ಭಗವದ್ಗೀತಾ ಅದನ್ನು ಹೇಳಿದೆ. ಶರೀರ ಅನಿತ್ಯ, ಹೌದು. ದುಃಖ ಯಾವುದಕ್ಕಾಗಿ ಪಡುವುದು? ಆತ್ಮ ಸತ್ತು ಹೋಗ್ತದ ಅಂತ ದುಃಖ ಪಡೋದಾ? ಶರೀರ ಸತ್ತು ಹೋಗ್ತದ ಅಂತ ದುಃಖ ಪಡೋದಾ? ಅಂದ್ರೆ ಆತ್ಮ ಅಂತೂ ಸತ್ತು ಹೋಗೋದಿಲ್ಲ, ದುಃಖ ಪಡಬೇಕಾದ್ದಿಲ್ಲ. ಶರೀರ ಸತ್ತು ಹೋಗ್ತದ ಅಂತ ದುಃಖ ಪಡುವುದಾದ್ರೆ ಶರೀರ ಒಂದಲ್ಲ ಒಂದು ದಿವಸ ಹೋಗಲೇಬೇಕಾದ್ದು. ಸತ್ತು ಹೋಗದೇ ಇದ್ರೂ ದುಃಖ ಪಡ್ಬೇಕಷ್ಟೇ. ಭಗವದ್ಗೀತಾದಲ್ಲಿ ನಾವು ಅದನ್ನ ವಿವರವಾಗಿ ಕೇಳಿದ್ದೇವೆ. ಹಳೆ ಬಟ್ಟೆ ಹೇಗೆ ಬಿಸಾಕ್ತೇವೋ, ಹೊಸದನ್ನು ಹಾಕೋತೇವೋ, ಹಾಗೆ ಈ ಶರೀರ ತೆಗೆದು ಇನ್ನೊಂದು ಶರೀರ ಹಾಕೊಳ್ತೇವೆ. ಅದ್ರಲ್ಲಿ ಯಾಕೆ ಗೋಳಾಡಬೇಕು? ಯಾರಾದರೂ ನಾನು 10ನೇ ವಯಸ್ಸಿನಲ್ಲಿದ್ದಾಗ ಹಿಂದೆ ಹಾಕೋತಿದ್ದ ಬಟ್ಟೆನೇ ಇವತ್ತು ಹಾಕೋತೀನಿ ಅಂತ ಹಠ ಮಾಡಿದರೆ ಆ ಬಟ್ಟೆಗಳಿಂದ ಇವನಿಗೇನೂ ಉಪಯೋಗ ಇಲ್ಲ. ಬಟ್ಟೆ ಹಾಕೊಳ್ಳಿಕ್ಕೆ ಬರೋದಿಲ್ಲ, ಹಾಕ್ಕೊಂಡಿದ್ದು ಬರಲಿಲ್ಲ, ಇವನು ಮಾನನೂ ಮುಚ್ಚಿದಂತಾಗಲಿಲ್ಲ. ಹಳೆ ವಸ್ತು ಅಂದ್ರೆ ಹೇಗೆ ಅಂದರೆ ನಮ್ಗೆ ಅದರಿಂದ ಏನೂ ಉಪಯೋಗ ಇಲ್ಲ. ಆದರೆ ಈ ಶರೀರ ಮಾತ್ರ ಹಳದಾದಷ್ಟು ನಾವು ಅದ್ರ ಬಗ್ಗೆ ಅಭಿಮಾನ ತೋರ್ತಾ ಹೋಗ್ತೇವೆ. ಹಳೆದನ್ನು ಬಿಡ್ಲಿಕ್ಕೆ ತಯಾರಾಗಬೇಕು. ಹಳೆ ಬಟ್ಟೆ ಬಿಟ್ಟಂತೆ ಇದನ್ನು ಬಿಡ್ಲಿಕ್ಕೆ ತಯಾರಾಗಬೇಕು. ಆತ್ಮ ಸಾಯೋದಿಲ್ಲ, ಶರೀರ ಸಾಯ್ತದ, ಹೌದಾದ್ರೂ ಕೂಡ ಶರೀರದ ಬಗ್ಗೆ ಆಲೋಚನೆ ಮಾಡಿ ಏನು ಉಪಯೋಗ ಇಲ್ಲ. ಈ ಶರೀರದ ಮೇಲಿನ ಮೋಹದಿಂದ ಇವರು ನನ್ನವರು, ಅವನಿಗೆ ಹೇಗೆ ಭ್ರಮೆ ಇರ್ತದಂದ್ರೆ ಸರ್ವಥಾ ಹಿ ನಶೋಚ್ಚಾಸ್ತೆ ಸ್ನೇಹಾದ ಅನ್ಯತ್ರ ಮೋಹಜಾತ್. ನಾನು ಇವ್ರನ್ನ ಕಾಪಾಡಬೇಕು ಅಂತ ಯಾರ್ಯಾರನ್ನೂ ನೋಡಿ ತಿಳ್ಕೊಂಡ್ಬಿಟ್ಟಿರ್ತೀನಿ. ನಾನಿಲ್ದೆ ಹೋದ್ರೆ ಇವರೆಲ್ಲ ಬದುಕ್ತಾರೆ ಹೇಗೆ ಅಂತ ಚಿಂತೆ. ಅಥವಾ ನಮ್ಮವ್ರು ಯಾರೋ ನಮ್ಗಿಂತ ದೊಡ್ಡವರು ಮೊದಲೇ ತೀರ್ಕೊಂಡ್ರೆ ಅವ್ರಿಲ್ದೆ ನಾವು ಬದುಕೋದು ಹೇಗೆ ಅಂತ ಆದ್ರೂ ಚಿಂತೆ. ನಮ್ಮ ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ, ತಂದೆ ಅಜ್ಜಂದ್ರ ಜೊತೆ ನಮಗಿರುವ ಸಂಬಂಧ ಏನು? ದೇಹದ್ದೇ ಸಂಬಂಧ, ಆತ್ಮದ ಸಂಬಂಧ ಯಾರಿಗೂ ಇಲ್ಲ.
ಈ ದೇಹ ಅವ್ರು ಕೊಟ್ಟವರಾದ್ರಿಂದ ಈ ದೇಹದ ಮೂಲಕ ಅವ್ರಿಗೆ ಸಂಬಂಧ, ದೇಹದ ಮೂಲಕವೇ ಅಭಿಮಾನ. ಅಂತೂ ದೊಡ್ಡವ್ರನ್ನ ಕಳ್ಕೊಂಡಾಗೂ ಶೋಕ ಪಡ್ತೇವೆ, ಅವ್ರನ್ನ ಬಿಟ್ಟು ಹೋದಲ್ಲ, ಇನ್ನು ನಮ್ಮ ನೋಡೋರು ಯಾರು ಅಂತ. ಇನ್ನು ನಾವು ಹೋದ್ರೆ ನಮ್ಮ ಚಿಕ್ಕವ್ರ ಗತಿ ಏನು ಅಂತ ಆಲೋಚನೆ ಮಾಡ್ತೇವೆ, ಅಂತೂ ದುಃಖ ಪಡ್ತಿರ್ತೇವೆ. ನಾವು ಹೋಗ್ಲಿಕ್ಕೂ ತಯಾರಿಲ್ಲ, ನಮ್ಮವರು ಹೋಗಬಾರ್ದು. ಯಾರ ಬಗ್ಗೆ ನಾವು ಆಲೋಚನೆ ಮಾಡೋದು? ನಮ್ಮಲ್ಲಿ ಯಾರಾದರೂ ಭಾರಿ ಶಕ್ತಿಶಾಲಿಗಳಾದವರು, ಬಹಳ ದುಡ್ಡು ಗಳಿಸಿದವರು, ಬಹಳ ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದವರು, ಯಾರನ್ನಾದ್ರೂ ಮೃತ್ಯುವಿನಿಂದ ಕಾಪಾಡ್ತೀವಿ ಅಂತ ಹೇಳೋ ಧೈರ್ಯ ಇದೆಯಾ? ನಿನ್ನನ್ನು ನಾನು ಮೃತ್ಯುವಿನಿಂದ ಕಾಪಾಡ್ತೀನಿ ಅಂತ ಹೇಳೋ ಧೈರ್ಯ ಯಾರಿಗಾದ್ರೂ ಇದೆಯಾ? ಒಂದು ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಯಾರು ಮಾಡಿಕೊಡ್ತೀನಿ ಅಂತ ಯಾರು ನಾಯಕರು, ಲೀಡರ್ಗಳು ಹೇಳ್ಬೋದು. ಮೃತ್ಯುವಿನಿಂದ ಕಾಪಾಡ್ತೀನಿ ಬನ್ರಿ ಅಂತ ಹೇಳೋ ಧೈರ್ಯ ಯಾರಿಗಿದೆ? ಭಗವಂತನು ಅದನ್ನು ಮಾಡೋದಿಲ್ಲ. ಯಾಕಂದ್ರೆ ನೀ ಸಾಯ್ಬೇಕಾದ ಒಂದ್ ದಿವಸ ಸಾಯಿ ಅಂತಾನೆ ಹೇಳ್ತಾನೆ ಭಗವಂತನು ಕೂಡ. ಮೃತ್ಯುವಿನಿಂದ ಯಾರು ಕಾಪಾಡೋದಿಲ್ಲ. ಅಕಾಲ ಮೃತ್ಯು ಬಂದಿದ್ರೆ ಒಂದು ಯಾವ್ದಾದ್ರು ಸಂದರ್ಭದಲ್ಲಿ ಮಹಾತ್ಮರು ಅವ್ರನ್ನೇನಾದ್ರು ಮತ್ತೆ ಮರಳಿ ಜೀವನಕ್ಕೆ ತರ್ತಾರೆ. ಅದು ಅಕಾಲ ಮೃತ್ಯು ಆಗಿದ್ರೆ. ಕಾಲ ಮೃತ್ಯುವೇ ಆಗಿದ್ರೆ ಯಾರು ಯಾರನ್ನೂ ಕಾಪಾಡೋದಿಲ್ಲ. ನಾವೇ, ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಏನಿದೆ, ನಾವೇ ಕಾಲದ ದವಡೆಗೆ ಸಿಕ್ಕಿಬಿದ್ದವರು. ನಾವ್ ಇನ್ನೊಬ್ರನ್ನ ಕಾಪಾಡುವುದೇನು? ಅದು ಹೇಗಿದೆ ಅಂದ್ರೆ ಸರ್ಪಗ್ರಸ್ತೋ ಯಥಾಪರಂ. ನಾವೇ ಒಂದು ಹೆಬ್ಬಾವಿನ ಬಾಯಿ ಸಿಕ್ಕಿಬಿದ್ದಿದ್ದೀವಿ, ಇನ್ನೊಬ್ರನ್ನ ನಾವೇನು ಕಾಪಾಡೋದು? ನಮ್ಗೇನು ಆ ಧೈರ್ಯ ಇದೆ? ಹೇಳಿದ್ರೆ ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳ್ಬೋದು ಹೊರತು ಯಾರು ಇನ್ನೊಬ್ಬರನ್ನ ಮೃತ್ಯುವಿನಿಂದ ಕಾಪಾಡಲು ಧೈರ್ಯ, ಶಕ್ತಿ, ಸಾಮರ್ಥ್ಯ ಯಾರಿಗೂ ಇಲ್ಲ. ನಾವೇನಾದ್ರೂ ಇನ್ನೊಬ್ರಿಗೆ ಆಹಾರ ಕೊಡ್ತೇವೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಹಾರ ಕೊಡ್ತೇವೆ, ಅವ್ರ ಜೀವನ ನಾವು ನೋಡ್ಕೋಬೇಕಾಗಿದೆ ಅಂತಂದ್ರೆ ಅದೆಲ್ಲ ದೇವ್ರು ನೋಡ್ಕೋತಾನೆ, ಭಗವಂತನೇ ನೋಡೋನು. ಪ್ರಾಣಿ ಈ ಜಗತ್ತಿನಲ್ಲಿ ಅಹಸ್ತಾನಿ ಸಹಸ್ತಾನಾಂ. ಯಾವ ಪ್ರಾಣಿಗಳಿಗೆ ಕೈ ಇಲ್ಲಲ್ಲ, ಕೈ ಇಲ್ಲದೆ ಇರೋ ಪ್ರಾಣಿಗಳನ್ನು ಕೈ ಇದ್ದ ಪ್ರಾಣಿಗಳು ತಿಂದು ಬದುಕ್ತವೆ. ಈ ಜಗತ್ತಿರೋದು ಹೀಗೆ. ಅಪದಃ ದ್ವಿಚತುಷ್ಪದಾಂ. ಯಾವ ಪ್ರಾಣಿಗಳಿಗೆ ಕಾಲಿಲ್ಲ, ಅವಕ್ಕೆ ಬೇಗ ಬೇಗ ಓಡಿ ಹೋಗ್ಲಿಕ್ಕಾಗೋದಿಲ್ಲ, ಅಂಥವ್ರನ್ನ 2 ಕಾಲಿರುವ 4 ಕಾಲಿರುವ ಪ್ರಾಣಿಗಳು ಹಿಡಿದು ತಿಂದು ಬದುಕ್ತವೆ. ಸಸ್ಯಾಹಾರವೇ ಆಗಲಿ ಮಾಂಸಾಹಾರನೇ ಆಗಲಿ, ನಾವು ಗಿಡ ಮರಗಳನ್ನು ತಿಂತೇವೆ. ಗಿಡ ಮರಗಳಿಗೆ ಕಾಲಿಲ್ಲ, ಕೈ ಇಲ್ಲ. ನಮ್ಮನ್ನು ಕಡಿಬೇಡ್ರಿ ಅಂತ ಗೋಳಾಡ್ಕೊಂಡು ಹೇಳಲಿಕ್ಕೆ ಬಾಯಿಯೂ ಇಲ್ಲ ಅವಳು. ನಾವು ಬೇಕಾದಾಗ ಅವ್ಳನ್ನ ಕಡಿತೇವೆ. ಕಡಿದು ಅದರಿಂದ ಏನು ಫಸಲು, ಕಾಳು, ಕಡಿ ಇತ್ಯಾದಿ ರೂಪದಲ್ಲಿ ಉಪಯೋಗ ಮಾಡ್ತೀವಿ. ಮಾಂಸಾಹಾರಿ ಪ್ರಾಣಿಗಳಾದರೂ ವ್ಯಕ್ತಿಗಳಾದರೂ ಹಾಗೇನೆ. ಅಂತೂ ಒಬ್ಬರಿಂದ ಒಬ್ಬರು ಬದುಕ್ತಾರೆ. ಅಣೂನಿತಾತ ಮಹತಾಂ ಜೀವೋ ಜೀವಸ್ಯ ಜೀವನಂ. ಅಂತೂ ಸಣ್ಣ ಪ್ರಾಣಿ ದೊಡ್ಡ ಪ್ರಾಣಿಗೆ ಯಾವತ್ತು ಬಲಿ ಆಗ್ತದೆ. ಸಣ್ಣ ಹಕ್ಕಿ ದೊಡ್ಡ ಹಕ್ಕಿಗೆ, ಸಣ್ಣ ಮೀನು ದೊಡ್ಡ ಮೀನಿಗೆ ಬಲಿ ಆಗ್ತಾ ಹೋಗ್ತದೆ. ಒಂದು ಜೀವ ಇನ್ನೊಂದು ಜೀವಕ್ಕೆ ಜೀವನ, ಅದನ್ನು ಅನುಸರಿಸೇ ಬದುಕಬೇಕಲ್ಲ. ಅದನ್ನ ಬಿಟ್ಟು ಬೇರೆ ಏನು ಬದುಕೋದಿದೆ? ಅಂತೂ ಎಲ್ಲರೂ ತಾವು ಹೇಗೂ ಬದುಕ್ತಾರೆ, ನಾವೇ ಯಾರನ್ನಾದ್ರೂ ಬದುಕಿಸ್ತೀವಿ ಅನ್ನೋದು ಮೂರ್ಖತನ. ಇದು ಭಗವಂತ ಮಾಡಿದ ನಿಯಮ. ನಮ್ಮ ಜಗತ್ತಿನಲ್ಲಿ ಎಲ್ಲೆಲ್ಲೂ ನೋಡ್ತಿರ್ತೇವೆ. ತಾಯಿ ಮಕ್ಕಳನ್ನು ಕಾಪಾಡ್ತಾಳೆ, ತಂದೆ ಮಕ್ಕಳನ್ನು ಕಾಪಾಡ್ತಾನೆ, ಗುರುವಾದವನು ಶಿಷ್ಯನನ್ನು ಕಾಪಾಡ್ತಾನೆ, ರಾಜ ಪ್ರಜೆಗಳನ್ನು ಕಾಪಾಡ್ತಾನೆ ಅಂತ ಏನೇನೋ ನೋಡಿರ್ತೇವೆ. ಅದು ವಸ್ತುತಃ ಕಾಪಾಡುವವನು ಯಾರು? ಆತ್ಮನಾಂ ಸ್ವದೃಕ್. ಎಲ್ಲರೂ ಒಳಗಿದ್ದು ಭಗವಂತ ಅದನ್ನು ಮಾಡಿದರೆ ಹೊರಗಿರುವ ಜೀವನು ಅದನ್ನು ಮಾಡ್ತಾನಷ್ಟೆ. ಒಂದು ಗೊಂಬೆ ಏನನ್ನಾದ್ರೂ ಒಂದು ಕೆಲಸ ಮಾಡಿದರೆ ಆ ಗೊಂಬೆ ಒಳಗಿರುವ ಚೈತನ್ಯ, ನಾವು ಅದಕ್ಕೊಂದೇನು ಯಾಂತ್ರೀಕೃತವಾದ ಚೈತನ್ಯ ಕೊಟ್ಟಿರ್ತೇವೆ, ಅದರ ಮೂಲಕ ಕೆಲಸ ಮಾಡ್ತದೆ ಹೊರತು ತಾನಾಗಿ ಆ ಗೊಂಬೆ ಕೆಲಸ ಮಾಡೋದಿಲ್ಲ. ಎಲ್ಲರೊಳಗೂ ಭಗವಂತ ಇದ್ದಾನೆ. ಅಂತರಹ ಅನಂತರೋ ಭಾತಿ ಪಶ್ಯತ್ವಂ ಮಾಯೆಯ ಉರುತಾಂ. ಜ್ಞಾನಿಗಳಿಗೆ ಅದು ಗೊತ್ತಾಗ್ತದೆ, ಅಜ್ಞಾನಿಗಳಿಗೆ ಏನೂ ಗೊತ್ತಾಗೋದಿಲ್ಲ. ಅಜ್ಞಾನಿಗಳು ನಾವೇ ಮಾಡಿದ್ವಿ ಅಂತ ತಿಳ್ಕೊತಾರೆ, ಆದರೆ ಜ್ಞಾನಿಗಳಿಗೆ ಅದು ಗೊತ್ತಾಗ್ತದೆ. ಸೋಯ ಮಧ್ಯ ಮಹಾರಾಜ ಭಗವಾನ್ ಭೂತ ಭಾವನಃ. ಅದಕ್ಕೆ ನಾರದರು ಧರ್ಮರಾಜನಿಗೆ ಹೇಳಿದರು, ಇವತ್ತು ಭಗವಂತ ಕೃಷ್ಣ ಅವತಾರ ಮಾಡಿದ್ದಾನೆ, ಭೂಮಿ ಭಾರ ಪರಿಹಾರ ಮಾಡಬೇಕು ಅಂತ ಅವತಾರ ಮಾಡಿದ್ದಾನೆ. ಪ್ರಾಯ ಎಲ್ಲ ಮುಗಿದಿದೆ, ನಮಗಿದು ಗೊತ್ತಿದೆ, ಈಗಾಗಲೇ ನಾವು ಇದ್ರ ಕಥೆ ಕೇಳಿದ್ದೇವೆ. ಈಗ ಕೌರವ ಪಾಂಡವರಲ್ಲಿ ಕೌರವರು ಯಾರೂ ಇಲ್ಲ, ಪಾಂಡವರ ಮಕ್ಕಳಿಲ್ಲ. ದ್ರೌಪದಿ 5 ಜನ ಮಕ್ಕಳು,
ಸುಭದ್ರೆ ಒಬ್ಬ ಮಗ, ಎಲ್ಲರೂ ಸತ್ತೋಗಿದ್ದಾರೆ. ಮೊಮ್ಮಗ ಒಬ್ಬ ಉಳಿದಿದ್ದಾನಷ್ಟೆ. ಇನ್ನೊಂದು ಸ್ವಾರಸ್ಯ ಸಂಗತಿ ಅಂದ್ರೆ ಕೃಷ್ಣನ ಮಕ್ಕಳು ಯುದ್ಧದಲ್ಲಿ ಭಾಗವಹಿಸಿದ್ರು. 10 ಲಕ್ಷ ಜನ ಕೃಷ್ಣನ ಮಕ್ಕಳು ಭಾಗವಹಿಸಿದ್ರು, ಅವರು ಸತ್ತೋಗಿದ್ದಾರೆ. ಇನ್ನೊಂದಿಷ್ಟು ಜನ ಕೃಷ್ಣನ ಮಕ್ಕಳು ದ್ವಾರಕಾದಲ್ಲಿದ್ದಾರೆ. ಹಿಂದಿನ ಭಾಗದಲ್ಲಿ ಅದನ್ನು ನೋಡಿದ್ದೇವೆ. ಅವರೆಲ್ಲ ಮುಂದೆ ಋಷಿ ಶಾಪಕ್ಕೆ ತುತ್ತಾಗಿ ಒಂದು ಒನಕೆಯ ಕಾರಣದಿಂದ ಅವರೆಲ್ಲ ಸತ್ತೋಗೋರಿದ್ದಾರೆ. ಹೋದ ಭಾಗದಲ್ಲಿ ನಾವು ನೋಡಿದ್ದೇವೆ. ಅಂತೂ 80-90% ಭೂಭಾರ ಹರಣ ಮಾಡಿ ಮುಗಿಸಿದ್ದಾನೆ. ಇನ್ನೊಂದು ಸ್ವಲ್ಪ ಭಾಗ ಉಳಿದಿದೆ, ಅದನ್ನು ಕಳೆಯುವವನಿದ್ದಾನೆ. ಅಲ್ಲಿವರೆಗೆ ನೀವು ಕಾಯಬೇಕು. ಅವನು ಹೊರಟಾಗ ನೀವು ಹೊರಡಬೇಕು. ಹೊರಡುವ ಸಮಯ ಬಂದಿದೆ. ಅವ್ರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ ಅವರೆಲ್ಲಿ ಹೋದ್ರು ಅಂದರೆ ಅವರು ಹಿಮಾಲಯದಲ್ಲಿ ಸಂಚಾರ ಮಾಡ್ತಾ ಇದ್ರು. ಅಲ್ಲಿ ದಕ್ಷಿಣೇನ ಹಿಮವತಃ ಋಷೀಣಾಂ ಆಶ್ರಮಂ ಗತಃ. ಹಿಮಾಲಯದಲ್ಲಿ ದಕ್ಷಿಣ ಭಾಗದಲ್ಲಿ ಒಂದು ಸಪ್ತಸ್ರೋತ ಅಂತ ಒಂದು ಋಷಿಗಳ ಆಶ್ರಮ ಇದೆ. ಅಲ್ಲಿ ವಾಸ ಮಾಡಿಕೊಂಡಿದ್ದ ಅವನು. ಗಂಗಾ ನದಿ ಅಲ್ಲಿ 7 ಕವಲಾಗಿ ಹರಿತದೆ. ಸ್ರೋತೋಭಿ ಸಪ್ತಭಿರ್ಯತ್ರ ಸ್ವರ್ಧ್ವನಿ ಸಪ್ತಧ ಅಭ್ಯಘಾತ್. ನಾವು ಕೆಳಗೆ ಋಷಿಕೇಶ, ಹರಿದ್ವಾರಕ್ಕೆ, ಕಾಶಿಗೆ ಬಂದರೆ ಗಂಗಾ ನದಿ ಹರಿತಿರ್ತದಲ್ಲ, ವಸ್ತುತಃ ಅದಕ್ಕೆ 7 ಕವಲುಗಳಿವೆ. ಹಿಮಾಲಯದಲ್ಲಿ ಅದು 7 ಕವಲಾಗಿ ಹರಿತದೆ. ನಂದಾಕಿನಿ, ಮಂದಾಕಿನಿ, ಅಲಕನಂದ, ಭಾಗೀರಥಿ, ಗಂಗಾ, ಹೀಗೆಲ್ಲ ಅದಕ್ಕೆ ಹೆಸರುಗಳಿವೆ. ಬೇರೆ ಬೇರೆ ಕವಲುಗಳಿವೆಲ್ಲ. ಆ ಎಲ್ಲ ಕವಲುಗಳು ಒಂದೊಂದು ಕಡೆ ಸೇರಿಕೊಂಡು ಮುಂದೆ ಬರ್ತವೆ. 2 ಕವಲು ಸೇರ್ತವೆ, ಮುಂದೆ ಹೋಗ್ತದೆ. ಅಲ್ಲಿ ಮತ್ತೊಂದು ಕವಲು ಸೇರ್ಕೋತದೆ. ಹೀಗೆ ಆ ಗಂಗಾ ನದಿ ಮುಂದೆ ಹರಿತಾ ಬರ್ತದೆ. ಅಲ್ಲಿ ದಿವಸಕ್ಕೆ 3 ಹೊತ್ತು ಸ್ನಾನ ಮಾಡಿ, ತಪಸ್ಸು ಮಾಡಿ, ಹೋಮ ಮಾಡಿ, ಏನು ಆಹಾರ ಸ್ವೀಕಾರ ಮಾಡ್ತಿದ್ದಾನೆ ಅಂದರೆ ಅಭಕ್ಷ, ಕೇವಲ ನೀರು ಮಾತ್ರ ಆಹಾರ ಸ್ವೀಕಾರ ಮಾಡ್ತಿದ್ದಾನೆ. ವೇದವ್ಯಾಸ ಋಷಿ ಅವನಿಗೆ ಉಪದೇಶ ಮಾಡಿದ್ದಾನೆ. ವಿರಕ್ತನಾಗಿ ಬಾಳ್ತಾ ಇದ್ದಾನೆ, ಬಾಳಿದ್ದಾನೆ ಅಂತ ಹಿಂದಿನ ಕಥೆ ಇದೆಲ್ಲ. ಪ್ರಾಣಾಯಾಮ ಮಾಡಿದ್ದಾನೆ. ತಪಸ್ಸು ಮಾಡುವವರು ಕೊನೆಗೆ ಮಾಡುವಂತಹ ವಿಧಾನಗಳು ನಾವು ಮಾಡಬೇಕೀಗ. ವಿಷಯಗಳ ಕಡೆಗೆ ನಮ್ಮ ಮನಸ್ಸು ಧಾವಿಸಬಾರದು. ಆ ಥರ ನಿಗ್ರಹ ಮಾಡ್ಕೊಂಡಿದ್ದಾನೆ. ರಾಗದ್ವೇಷಗಳನ್ನು ಗೆದ್ದಿದ್ದಾನೆ. ಈ ಜಗತ್ತೆಲ್ಲ ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಹೋಗಿ ಸೇರ್ತದೆ. ಬ್ರಹ್ಮನಿಂದ ಹುಟ್ಟಿದ್ದು ಅವನಲ್ಲೇ ಹೋಗಿ ಸೇರ್ತದೆ. ಆ ಚತುರ್ಮುಖ ಬ್ರಹ್ಮ ಹೋಗಿ ಭಗವಂತನನ್ನು ಸೇರ್ತಾನೆ ಕೊನೆಗೆ. ತನ್ನೆಲ್ಲ ಇಂದ್ರಿಯಗಳನ್ನ ಆ ಧೃತರಾಷ್ಟ್ರ ಏನ್ ಮಾಡಿದ, ಶರೀರದೊಳಗಿರುವಂತಹ ಆ ಚತುರ್ಮುಖ ಬ್ರಹ್ಮನಲ್ಲಿ ಆವಾಹನೆ ಮಾಡಿದ. ಆ ಬ್ರಹ್ಮ ಭಗವಂತ ಅಂದ್ರೆ ನಮ್ಮ ಹೃದಯದೊಳಗೆ ಭಗವಂತ ಏನಿದ್ದಾನೆ ಅವನಲ್ಲಿ ಚತುರ್ಮುಖ ಹೋದ ಅಂತ ಚಿಂತನೆ ಮಾಡಿದ. ನಮ್ಮ ಹೃದಯದೊಳಗಿರುವ ಭಗವಂತ ವ್ಯಾಪ್ತವಾದ ಭಗವಂತನ ರೂಪದಲ್ಲಿ ಲೀನ ಆಗಿ ಹೋದ ಅಂತ ಚಿಂತನೆ ಮಾಡಿದ. ಹೀಗೆ ಇವತ್ತು ಅವನು ಹೇಗಿದ್ದಾನೆ ಧೃತರಾಷ್ಟ್ರ ಅಂದ್ರೆ ಮೋಟು ಮರ ಇದ್ದಂತೆ ನಿಶ್ಚಲವಾಗಿ ಕೂತ್ಕೊಂಡು ತಪಸ್ ಮಾಡಿದ್ದಾನೆ. ಮಾಡಿ ಪ್ರಾಣ ಪರಿತ್ಯಾಗ ಮಾಡಿದ್ದಾನೆ. ಎಲ್ಲಾ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ನಲ್ಲ, ಅದರಿಂದ ಅವನ ಧ್ಯಾನಕ್ಕೆ ಅವತ್ತು ವಿಘ್ನ ಬರಲಿಲ್ಲ. ಇಲ್ಲಿ ಇದನ್ನೆಲ್ಲ ನಾವು ಕೇಳ್ತೇವಲ್ಲ, ಈ ಹಿಂದೆ ಅನೇಕ ಸರಿ ನೀವು ಅದನ್ನೆಲ್ಲ ಮಾತಾಡಿದ್ದೆ. ಈಗ ಮರಣಕ್ಕೆ ನಾವು ಸಮೀಪ ಇದ್ದೇವೆ. ಯಾವತ್ತು ಯಾವ ಜೀವವು ಮರಣಕ್ಕೆ ಸಮೀಪ ಇದ್ದೇ ಇರ್ತದೆ. ಆದರೂ ಇನ್ನೂ ಎಳೆಯ ವಯಸ್ಸಿದ್ದಾಗ ಮರಣಕ್ಕೆ ಸ್ವಲ್ಪ ದೂರ ಇರ್ತೇವೆ. ಈಗ ಜೀವನದ 2-3 ಭಾಗಗಳನ್ನ ದಾಟಿರೋದ್ರಿಂದ ಮರಣಕ್ಕೆ ಸಮೀಪ ಇದ್ದೇವೆ. ಪ್ರತಿನಿತ್ಯ ಆ ಮರಣದ ಕುರಿತು ಒಂದಿಷ್ಟು ಚಿಂತನೆ ಮಾಡಬೇಕು. ಆ ಮರಣದ ಕುರಿತು ಚಿಂತನೆನೇ ಇದೆ. ಮರಣದ ಕುರಿತು ಚಿಂತನೆ ಅಂದ್ರೆ ಭಯದಿಂದ ಹೆದರಿ ನಾನು ಸತ್ರ ಏನಾಗ್ತದೋ ಗತಿ ಅಂತ ಹೆದರಿ ಮಾಡುವುದಲ್ಲ. ಸಾಯ್ತೀನಿ ಅನ್ನೋದನ್ನ ನಿತ್ಯ ಆಲೋಚನೆ ಮಾಡ್ಬೇಕು ಮನುಷ್ಯ. ಸಾಯ್ತೀನಿ ಅಂತ ಗೊತ್ತಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾನೆ. ಎಲ್ಲ ಕೆಲಸ ಮುಗಿಸಿದ್ದೇನೆ, ಮಾನಸಿಕವಾಗಿ ನಿವೃತ್ತನಾಗಿದ್ದೇನೆ ಅಂತ ಭಾವಿಸ್ಕೋಬೇಕು. ಒಂದಿಷ್ಟು ನಿವೃತ್ತಿಯನ್ನು ತಂದ್ಕೋಬೇಕು. ಸಾಯ್ಲಿಕ್ಕೆ ನಾವು ತಯಾರೇ ಆಗಿಲ್ಲದೆ ಹೋದ್ರೆ ಒಂದ್ ದಿವಸ ಇದ್ದಕ್ಕಿದ್ದಂತೆ ಮೃತ್ಯು ಧಾವಿಸಿ ಬಂದಾಗ ಹೆದರ್ತೇವೆ. ತಯಾರೇ ಆಗಿದ್ರೆ ಆಯ್ತು, ಎಲ್ಲ ಮುಗಿಸಿದ್ದೀವಿ, ಇನ್ನೇನಾಗಬೇಕಾದಿದ್ದಿದೆ, ಇರುವಷ್ಟು ದಿವಸ ಇರ್ತೇನೆ ಅಂತ ಗೋಳಾಡ್ಕೊಂಡಿರುವುದಲ್ಲ, ಸಂತೋಷದಿಂದಲೇ ಇರಬೇಕು. ಇರುವಷ್ಟು ದಿವಸವೂ ಸಂತೋಷದಿಂದಲೇ ಇರಬೇಕು. ನಾವು ಗೋಳಾಡಿ ಇನ್ನೊಬ್ರನ್ನು ಗೋಳಾಡಿಸಿ ಅವ್ರ ಹತ್ರ ಹೋದ್ರೆ ಬರೀ ಗೋಳಾಡ್ತಾರ್ರಿ, ಇನ್ನು ಅವ್ರ ಹತ್ರ ಹೋಗುವಂತ ಆಗಬಾರ್ದು ಅಂತ ಜನ ಅನ್ಕೋಬಾರ್ದು. ವೃದ್ಧರನ್ನು ನೋಡಿ ಇನ್ನೂ ವಯಸ್ಸಿನಲ್ಲಿದ್ದವರಿಗೆ
ಒಂದಿಷ್ಟು ಸಮಾಧಾನ, ಶಾಂತಿ, ನೆಮ್ಮದಿ ಸಿಗುವಂಗಿರ್ಬೇಕು. ಬರೀ ಇವ್ರ ಗೋಳಾಟ ಆಯ್ತಲ್ಲ ಅನ್ನೋ ಪರಿಸ್ಥಿತಿ ಬರಬಾರದು. ವೃದ್ಧರು ಹೇಗೆ ಬದುಕಬೇಕು ಅನ್ನೋದನ್ನ ಮಹಾಭಾರತ, ಭಾಗವತ ಎಲ್ಲ ತೋರಿಸಿದೆ. ಸಾಯ್ಲಿಕ್ಕೆ ಮನುಷ್ಯ ಸಿದ್ಧನಿರಬೇಕು ಮಾನಸಿಕವಾಗಿ. ಸಿದ್ಧ ಇದ್ದ ಧೃತರಾಷ್ಟ್ರ ಅರಮನೆಯಲ್ಲಿ ಇದ್ದಾಗ ಇನ್ನೂ ಅವನಿಗೆ ಎಚ್ಚರಿಕೆ ಬಂದಿರಲಿಲ್ಲ. ವಿದುರ ಅವನನ್ನು ತಯಾರು ಮಾಡಿದ, ಅದರಂತೆ ಕಾಡಿಗೆ ಹೋದ. ಅವನಿಗೆ ಪ್ರಾಣ ಪರಿತ್ಯಾಗ ಮಾಡಿಯೂ ಆಯ್ತು. 5 ದಿನ ಆಯ್ತು ಈಗಾಗಲೇ. ಪರತಃ ಪಂಚಮೆಯ ಹನಿ, 5 ದಿನಗಳು ಆಗಿ ಹೋಗಿವೆ. ಅದ್ರ ಮೇಲಿನ ಸುದ್ದಿ ನೀವು ಇವತ್ತು ಹೇಳ್ತಿದ್ದೀವಿ ಅಂತ ನಾರದರು ಅವನಿಗೆ ಹೇಳಿದ್ರು. ಅವನ ದೇಹ ಅದೊಂದು ಕಾಡ್ಗಿಚ್ಚು, ಕಾಡಿನ ಕಿಚ್ಚು ಅಲ್ಲಿ ಹರಡಿತ್ತು. ಅವನ ದೇಹ, ಅವನಿದ್ದ ವಾಸ ಮಾಡಿಕೊಂಡು ಎಲೆ ಮನೆ ಎಲ್ಲವೂ ಸುಟ್ಟು ಹೋಗಿತ್ತು. ವಿದುರನಿಗೆ ಇದು ಮೊದಲೇ ಗೊತ್ತಿತ್ತು, ಈ ಒಂದ್ ದಿವಸ ಇವರೆಲ್ಲ ಹೋಗೋರಿದ್ದಾರೆ ಅಂತ ಹೇಳಿ. ಕೃಷ್ಣನ ಮಕ್ಕಳು ಹೋಗೋರಿದ್ದಾರೆ, ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಅವನ ಸಂತಾನವೂ ಹೋಗೋದಿದೆ ಅಂತೆಲ್ಲ ಗೊತ್ತಿತ್ತು. ಎಲ್ಲವೂ ನಶ್ವರ ಅಂತ ಆದ್ಮೇಲೆ ನಾನು ಇಲ್ಲಿದ್ದೇನು ಮಾಡಬೇಕು ಅಂತ ತೀರ್ಥಯಾತ್ರೆಗೆ ಹೊರಟಿದ್ದ. ಹೀಗೆ ಹೇಳಿ ಎಲ್ಲರೂ ಮರಣಕ್ಕೆ ಸಿದ್ಧರಾಗಿರ್ಬೇಕು, ಧೃತರಾಷ್ಟ್ರ ಹೀಗೆ ಮಾಡಿದ ಅನ್ನೋದನ್ನು ತಿಳಿಸಿ ನಾರದರು ತುಂಬೂರು ಋಷಿಗಳ ಜೊತೆಗೆ ಸ್ವರ್ಗಲೋಕಕ್ಕೆ ಹೊರಟೋದ್ರು. ಅವ್ರೇನು ಸಮಾಧಾನದ ಮಾತು ಹೇಳಿದ್ರು, ಆ ಸಮಾಧಾನದ ಮಾತನ್ನು ಕೇಳಿ ಈ ಧರ್ಮರಾಜ ತಾನು ಒಂದು ಸ್ವಲ್ಪ ದುಃಖವನ್ನೆಲ್ಲ ಮರೆತ. ಇಲ್ಲದೆ ಹೋದ್ರೆ ಆ ದುಃಖ ಒಮ್ಮೆಲೆ ಅವರೆಲ್ಲರೂ ಸತ್ತು ಹೋದ್ರು, ತಾಯಿ ಸತ್ರು, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಸತ್ರು ಅನ್ನೋದು ದೊಡ್ಡ ಸಂಕಟದ ಸಮಸ್ಯೆ ಆಗಿತ್ತು, ಅವನಿಗೆ ಸಮಾಚಾರ ಆಗಿತ್ತು. ಆದರೆ ನಾರದರು ಬೋಧನೆ ಮಾಡಿದ್ರಲ್ಲ, ಅದರಂತೆ ಎಲ್ಲವನ್ನು ಕೂಡ ಮರೆತ ಅನ್ನುವಲ್ಲಿಗೆ 12ನೇ ಅಧ್ಯಾಯ ಸಮಾಪ್ತ ಆಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.